ಲಾಸ್ಟಿಂದ ಫಸ್ಟ್ ಬಂದವಳೆ ಇವಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ಬ್ಲಾಗ್. ಇವತ್ತು ನನ್ನ ಹೈಸ್ಕೂಲ್ ಫ್ರೆಂಡ್ ಪಾಪುದು ಬರ್ತಡೇ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗಬೇಕು. ಹಾಗೆ ಹೈಸ್ಕೂಲ್ ಫ್ರೆಂಡ್ಸು ಮತ್ತು ಡಿಗ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ. ನೋಡೋಣ ಹೇಗಾಗುತ್ತೆ ಫಂಕ್ಷನು ಅಂತ. ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಔಟ್ಫಿಟ್ನ ತೋರಿಸ್ತೀನಿ. ಹಾಗೂ ಈಗೂ ನಾನು ನನ್ನ ಮಗಳು ಕೂಡ ಇಬ್ಬರು ರೆಡಿ ಆಗಿದ್ದಾಯಿತು. ಸೊ ಇನ್ನು ಮತ್ತೆ ನಮ್ಮ ಚಿಕ್ಕಪ್ಪನ ಮಗಳೊಬ್ಳಿದ್ದಾಳೆ, ಅಂದರೆ ನನ್ನ ಕ್ಲಾಸ್ಮೇಟೆ ಅವಳು. ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಜೊತೆಲೇ ಬೆಳೆದಿರೋದು. ಸೊ ಅವಳು ನಾನು ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದು. ಅವ್ರ ಮಗಳು ನಮ್ಮ ಮಗಳು ಎಲ್ಲ ಕೂಡ. ಹಾಗೆ ನಮ್ಮೂರಲ್ಲೇ ನಡೀತಾ ಇರೋದು ಫಂಕ್ಷನ್ನು. ನನ್ನ ಫ್ರೆಂಡು ನಮ್ಮೂರಲ್ಲಿರೋ ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇರೋದು. ಸೊ ನಮ್ಮೂರಲ್ಲೇ ಅದರಿಂದ ನಮಗೆ ಮಧ್ಯಾಹ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು. ಆದರೆ ಬೇಗನೆ ಕೇಕ್ ಕಟ್ ಮಾಡ್ತಾರೆ ಅಂತ ಹೇಳಿದ್ಲು ಅವಳು. ಹಂಗಾಗಿ ನಾವು 11 ಗಂಟೆಗೆ ಮನೆ ಹತ್ರ ಹೊರಟು, ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ. ಮೇಯ್ನ್ ಹೈವೇನಲ್ಲೇ ಇರೋದು ದೇವಸ್ಥಾನ. ಹಾಗಾಗಿ ಸ್ವಲ್ಪ ದೂರ ನಡಿಬೇಕು. ಬಿಸಿಲು ಬೇರೆ ಇತ್ತಲ್ವಾ, ಇನ್ನು ಬಸ್ಸಲ್ಲಿ ಮತ್ತು ಆಟೋದಲ್ಲಿ ಅಂದರೆ ತುಂಬ ದೂರ ಆದರೆ ಹೋಗ್ಬೋದು. ಬಟ್ ಸ್ವಲ್ಪ ಹತ್ರನೇ ಇರೋದ್ರಿಂದ ನಡ್ಕೊಂಡೇ ಬಂದು. ಬಟ್ ನಾವು ಬಂದು ನೋಡ್ತೀವಿ, ಒಬ್ಬರು ಇಲ್ಲ, ಜಾಸ್ತಿ ಇನ್ನೂ ಜನನೇ ಇಲ್ಲ. ಜೊತೆಗೆ ಅವಳು ಕೂಡ ಅಲ್ಲಿ ಆನ್ ದ ವೇ ಸಿಕ್ಕಿದ್ಲು. ನಮ್ಮನ್ನು ಕಾರಲ್ಲಿ ಹಂಗೆ ಕರ್ಕೊಂಡು ಬಂದ್ಲು ನಡ್ಕೊಂಡು ಬರಬೇಕಾದ್ರೆ. ಅವಳೇ ಅವಾಗ ಬರ್ತಾ ಇದ್ದಾಳೆ. ನಾವು ಅವಳಿಗಿಂತ ಫಸ್ಟೇ ಬಂದಿದ್ದೀವಿ ನೋಡಿ. ಹಾಗೆ ದೇವಸ್ಥಾನದಲ್ಲಿ ಮಾಡ್ತಾ ಇರೋದ್ರಿಂದ ಈ ದೇವಸ್ಥಾನ ಆಲ್ರೆಡಿ ನೀವು ನೋಡಿದ್ದೀರಾ ಅನಿಸುತ್ತೆ. ಮುತ್ತುರಾಯ ಸ್ವಾಮಿ ದೇವಸ್ಥಾನ, ನನ್ನ ಫೇವ್ರೆಟ್ ಗಾಡ್. ಹಾಗೆ ನನ್ನ ಮಗನಿಗೆ ಹೆಸರಿಟ್ಟಿರೋದು ಕೂಡ ಇದೇನೆ, ಮುತ್ತುರಾಯ. ಸೊ ಮುತ್ತು ಅಂತ ನಾವು ಕರೆಯೋದು, ಬಟ್ ತನ್ವಿತ್ ಗೌಡ ಅಂತ ಅವ್ನಿಗೆ ಹುಟ್ಟೆಸರು ಬಂದಿದ್ದು. ಹಾಗೆಯೇ ನಾವು ನಮ್ಮ ಪಾಪು ಬರ್ಡೇನೂ ಕೂಡ ಇಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಫಸ್ಟ್ ಇಯರ್ದು. ಇನ್ನು 2 ಮಂತ್ಸ್ 3 ಮಂತ್ಸ್ ಟೈಮ್ ಇದೆ, ನೋಡಬೇಕು ಹೇಗಾಗುತ್ತೆ ಗೊತ್ತಿಲ್ಲ. ಸೊ ಅಷ್ಟರೊಳಗಡೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಅಲ್ವಾ, ಫ್ರೆಂಡ್ಸ್ ಕೂಡ ಇನ್ನೂ ಜಾಸ್ತಿ ಯಾರು ಬಂದಿರಲಿಲ್ಲ. ಅಷ್ಟರಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು ಆಚೆ. ಅದಕ್ಕೆ ನೋಡೋಣ ಅಂತ ಇವಾಗ ಆಚೆಗೆ ಬಂದು. ಹಾಗೆ ಅವಳಂತೂ ನಿಲ್ತಾನೇ ಇಲ್ಲ ಒಂದು ಕಡೆ. ಆಯ್ ಶುಭು, ಹಾಯ್ ಹಾಯ್. ಚಿನ್ನಿ ಪಾಪ್, ಓ ಬಿದ್ದುಬಿಡ್ತು ಕಣೆ ಪಾಪ. ಅವಳಂತೂ ನಿಲ್ತಾನೆ ಇಲ್ಲ. ಅವಳಿಗೇನೋ ಒಂಥರ ಸಫಕೇಟ್ ಆಗ್ತಾ ಇದೆ. ಎಲ್ಲ ಡ್ರೆಸ್ ಎಲ್ಲ ಹಾಕಿದಾರಲ್ಲ, ಅವಳಿಗೇನೋ ಒಂಥರ ಅನಿಸ್ತಾ ಇದೆ ಈ ಶೆಕೆಗೆ. ಪಾಪ ಮಕ್ಳು ಹೆಂಗಿರ್ತಾವೋ. ನಮಗೆ ಅಷ್ಟು ರೆಡಿಯಾಗೆ ಸುಸ್ತಾಗ್ಬಿಟ್ಟಿತ್ತು. ಇನ್ನು ಅವಳಿಗಂತೂ 3-4 ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಅವಳಿಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಪಾಪುಗೆ. ಅವಳು ಒಂದು ಕಡೆ ನಿಲ್ತಾನೆ ಇರಲಿಲ್ಲ, ಬರೀ ಅಳದೇ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನನ್ನ ಫ್ರೆಂಡ್ಸು ಕೂಡ ಒಬ್ಬೊಬ್ರಾಗಿ ಬರ್ತಾಯಿದ್ರು. ಬಟ್ ಕೆಲವ್ರದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಕೆಲವ್ರದ್ದು ಯಾಕಂದರೆ ಲಾಸ್ಟಲ್ಲಿ ಬಂದರು, ಹಾಗೆ ಮಧ್ಯದಲ್ಲಿ ಹೋಗ್ಬಿಟ್ಟಿದ್ರು. ಹಾಗೆಯೇ ನಾನು ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಫೋಟೋಗ್ರಾಫರ್ ಕರಿತಾಯಿದ್ರು, ಸ್ವಲ್ಪ ಬನ್ನಿ ಪಾಪು ಮಾತಾಡಿಸಿ, ಅವಳು ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ. ಹಾಗೆ ಸ್ವಲ್ಪ ಅವಳು ಈ ಕಡೆ ನೋಡ್ತಾನೆ ಇರಲಿಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ, ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ಅದಕ್ಕೆ ಅವಳನ್ನ ಸ್ವಲ್ಪ ಈ ಕಡೆ ಆ ಕಡೆ ಮಾತಾಡಿಸ್ಕೊಂಡು ನಿಂತಿದ್ದೆ. ಬೃಂದಾ, ಏ ಚಿನಿ, ಓಯ್ ಹಾಯ್ ಹಾಯ್ ಪಾಪು. ಕೈ ಬಳೆ ಎಲ್ಲ ತಿಂತಾಕ್ತಾವಳಲ್ಲ ಇವಳು. ಹಾಂ ಹಾಯ್ ಪಾಪು. ಅಷ್ಟರಲ್ಲಿ ಒಬ್ಬೊಬ್ರಾಗ ನನ್ನ ಫ್ರೆಂಡ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಒಬ್ಬೊಬ್ಬರು ಮಕ್ಕಳು ಕರ್ಕೊಂಡು ಬಂದಿದ್ರು. ಯಪ್ಪ, ನಮಗಂತೂ ಇವಾಗಿನ ಕಾಲೇಜ್ ಮುಗಿಸಿ ಸ್ಕೂಲ್ ಮುಗಿಸಿರೋ ನೆನಪು. ಆಲ್ರೆಡಿ ನಮಗೆ 2 ಮಕ್ಕಳು ಅಂದರೆ ನಿಜ ನಂಬೋಕ್ಕೆ ಆಗಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್ನ ಮೀಟ್ ಮಾಡೋದಂದ್ರೇ ಸಖತ್ತು ಖುಷಿ. ಯಾಕಂದರೆ ಇವಾಗ ಮದುವೆ ಆದಮೇಲೆ ಜಾಸ್ತಿ ನಾವು ಫ್ರೆಂಡ್ಸ್ ಮೀಟ್ ಮಾಡೋದೇ ಇಲ್ಲ, ನಮ್ಮದೇ ಆದ ಸಂಸಾರದಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸೊ ಇವಳು ಗಗನ, ಇವಳು ನನ್ನ ಡಿಗ್ರಿ ಕ್ಲಾಸ್ಮೇಟು. ಅಯ್ಯೋ ಸಿಕ್ಕಾಬಟ್ಟೆ ಫನ್ನಾಗಿತ್ತು. ನಕ್ಕಿ ಸುಸ್ತಾಗೋಯ್ತು. ಗೊತ್ತಲ್ಲ, ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಬಿಟ್ರೆ ಒಂಥರ ಹವಾ ಅಂತ ಹೇಳೋಕ್ಕೆ ಆಗಲ್ಲ. ಒಂಥರ ತುಂಬ ಖುಷಿ. ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡಿ ನಗ್ತಾಯಿದ್ರು. ಅಷ್ಟು ನಕ್ಕಿದ್ದೀವಿ ನಾವಂತೂ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಫಂಕ್ಷನ್ ಅಂತೂ ಸಕ್ಕತ್ತಾಗಿತ್ತು. ಅವ್ರಿವ್ರು ಕಾಲು ಹೇಳ್ಕೊಂಡು ನಕ್ಕಿ ಸುಸ್ತಾಗೋಯ್ತು. ಹಾಗೆ ನಮ್ಮ ಚಿಕ್ಕಪ್ಪನ ಮಗಳು ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ಅವಳಿಗೆ. ಅವಳದೊಂಥರ ಕಾಮಿಡಿ. ವೀಡಿಯೋ ಮಾಡೋಕ್ಕೆ ಕೊಟ್ಬಿಟ್ಟು ಫೋಟೋ ತೆಗಿ ಅಂತ ಹೇಳ್ತಾಯಿದ್ದೀವಿ. ಅವಳಿಗೆ ಪಾಪ ಅವಳೇ ಕನ್ಫ್ಯೂಸ್ ಆಗಿಬಿಟ್ಟವಳೆ, ಅವಳಿಗೆ ಗೊತ್ತಾಯ್ತಾ ಇಲ್ಲ. ಸಿಕ್ಕಾಬಟ್ಟೆ ನಕ್ಕು ಸುಸ್ತಾಗೋಯ್ತು. ಹಾಗೆ ತುಂಬ ದಿನ ಆಗಿತ್ತಲ್ವ ಎಲ್ಲ ಸೇರಿ, ಹಂಗಾಗಿ ಸಿಕ್ಕಾಬಟ್ಟೆ ಹರಟೆ ಹೊಡ್ಕೊಂಡು
ಅಷ್ಟರಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಅಂತ ಎಲ್ಲರೂ ಬಂದರು. ಇವಳು ನೋಡಿದ್ರೆ 11 ಗಂಟೆಗೆ ಬಂದುಬಿಡಿ ಕೇಕ್ ಕಟ್ ಮಾಡ್ತೀವಿ ಅಂತ ಹೇಳಿದ್ಲು. ಅಲ್ಲಿ ನೋಡಿದ್ರೆ 1 ಗಂಟೆ ಆಯಿತು ಕೇಕ್ ಕಟ್ ಮಾಡೋಕ್ಕೆ ಟೈಮ್ ಆದ್ರೂ ಮಾಡಿರಲಿಲ್ಲ. ಬಿಕಾಸ್ ಯಾಕೆ ಅಂದರೆ ಅವಳು ಹಸ್ಬೆಂಡ್ ಮನೆ ಇರೋದು ತುಂಬ ದೂರ, ಮಾಗಡಿ ಹತ್ರ ಇರೋದು. ಅವರು ಅಲ್ಲಿಂದ ಬರಬೇಕಲ್ವಾ, ಹಂಗಾಗಿ ಬೇಗ ಹೊರಡಲ್ಲ ಯಾರ್ಯಾರು. ನಮ್ಗಂತೂ ಟೈಮ್ ಬಸ್ಸಿನ ಬಂದಿರಲಿಲ್ಲ, ಹಂಗಾಗಿ ಬೇಗ ಮಾಡ್ತಾ 1 ಗಂಟೆ ಮೇಲೆ ಆಗೇ ಹೋಯ್ತು. ಜೊತೆ ಕಾಲ ಕಳೆಯೋದೇ ಒಂದು ಖುಷಿ ವಿಷಯ. ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಸೊ ಅವಳ ಫಂಕ್ಷನಲ್ಲಾದ್ರೂ ಅಟ್ಲೀಸ್ಟ್ ನಾವೆಲ್ಲ ಸೇರೋ ಹಾಗಾಯಿತು. ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಅವ್ರ ರಿಲೇಟಿವ್ಸ್ ಎಲ್ಲ ಫಸ್ಟು ಹೋಗಿ ಕೇಕೆಲ್ಲ ತಿನ್ನಿಸ್ಕೊಂಡು ತಿನ್ಸಾದ್ಮೇಲೆ ಲಾಸ್ಟಲ್ಲಿ ನಾವು ಹೋದ್ವಿ. ಯಾಕಂದರೆ ತುಂಬ ಕ್ರೌಡ್ ಇತ್ತಲ್ವ, ಹಂಗಾಗಿ ಲೇಟಾಗಿ ಹೋದ್ವಿ. ಸೊ ಅಷ್ಟರಲ್ಲಿ ಅಲ್ಲಿ ಬೇರೆ ಕಾಮಿಡಿ, ಅಷ್ಟರಲ್ಲಿ ಫೋಟೋ ತೆಗೆಸ್ಕೋಬೇಕು. ನಾವು ಹೋಗೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಯಾರು ಒಬ್ಬರು ಬಂದಿರೋರು ಅಲ್ಲಿ ಮಧ್ಯದಲ್ಲಿ. ಅಲ್ಲಿ ಸ್ವಲ್ಪ ಕಾಲ ಹೇಳ್ಕೊಂಡು ನಕ್ಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲರೂ. ಬಟ್ ನನ್ನ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಅದು ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿನಲ್ಲಿ ತೊಗೊಂಡಿದ್ದು, ಒಂದು ಸಲ ಹಾಕಿದ್ದೆ ಅಷ್ಟೇ, ಯೂಸ್ ಮಾಡೇ ಇರಲಿಲ್ಲ. ತುಂಬ ಜನ ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ರು, ಫೋಟೋಸ್ ಹಾಕಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ಅವಾಗ. ಹಾಗೆ ತುಂಬ ಖುಷಿ ಆಯಿತು. ಈ ಕಡೆ ಇರೋಳು ಪ್ರಕೃತಿ, ಅವಳು ಒಬ್ಬಳೇ ಸ್ಯಾರಿ ಹಾಕೊಂಡು ಬಂದಿದ್ದು. ಸೊ ನಾವೆಲ್ಲ ಡ್ರೆಸ್ ಹಾಕೊಂಡು ಬಾರೆ ಅಂದರೆ ಅವಳು ಸ್ಯಾರಿ ಹಾಕೊಂಡು ಬಂದಿದ್ಲು. ಸೊ ಫೈನಲಿ ಸಖತ್ತಾಗಿತ್ತು ಫಂಕ್ಷನು. ತುಂಬ 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 ಖುಷಿಯಾಯಿತು. ಹೀಗೆ ನೋಡೋಣ ಮಂತ್ ಎಂಡಲ್ಲಿ ಯಾವುದಾದ್ರೂ ಒಂದು ಟ್ರಿಪ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನು ನಾವು ಫೀಡಿಂಗಲ್ಲಿರೋದ್ರಿಂದ ಹೋಗೋಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ಪಾಪು ಇರಲ್ಲ ಅಲ್ವಾ, ಈಗ ಒಂದು 10 ಮಂತ್ಸ್ ಅವನಿಗೆ, ಇರೋದಿಲ್ಲ. ಸೊ ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ಟ್ರಿಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಕಿದಾಗ ಖಂಡಿತ ವ್ಲಾಗ್ನ ಹಾಕ್ತೀನಿ. ಹಾಗೆ ಹೇಗಿತ್ತು ಇವತ್ತಿನ ಫಂಕ್ಷನು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಈ ಥರ ಸಿಗ್ತಾ ಇರ್ತಾರಾ ಏನು ಅಂತ ಕಮೆಂಟ್ ಮಾಡಿ. ಯಾವುದೇ ಫಂಕ್ಷನ್ ಇದ್ರೂ ಫಸ್ಟ್ ಊಟನೇ ಮೇನು. ಬಟ್ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ದೇವಸ್ಥಾನದ ಚೌಟ್ರಿ ಅಲ್ವಾ, ಅದಿನ್ನೂ ಫಿನಿಶಿಂಗ್ ಆಗಿರಲಿಲ್ಲ ಒಳಗಡೆ ಎಲ್ಲ. ಅದು ನಮ್ಮೂರಿನ ದೇವಸ್ಥಾನದ ಚೌಟ್ರಿ ಅದು. ಆ ಕಡೆ ಈ ಕಡೆ 2 ಪೋರ್ಷನ್ ಇದೆ. ಹಾಗೆ 2 ಕಡೆ ನಡೀತಾ ಇತ್ತು ಫಂಕ್ಷನ್ನು. ಯಾರೋ ಒಬ್ಬರು ಬೇರೆಯವರು ಕೂಡ ಬರ್ತ್ಡೇ ಮಾಡ್ತಾಯಿದ್ರು. ಅದು ಆಲ್ರೆಡಿ ಒಂದು 3 to 4 years ಮಗುದು ಅನಿಸುತ್ತೆ. ಇದು ಇವಳ ಪಾಪದು 1 year ಬರ್ಡೇ ಇದು. ಸೊ 2 ಫಂಕ್ಷನ್ ನಡೀತಾ ಇತ್ತು, ಈ ಕಡೆ ಆ ಕಡೆ. ಊಟ ಎಲ್ಲ ಮುಗಿಸ್ಕೊಂಡು ಇವಳಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಸ್ಟೇಜ್ ಹತ್ರ ಬಂದ್ವಿ. ಇವಳು ಮಾನಸ, ನನ್ನ ಹೈಸ್ಕೂಲ್ ಫ್ರೆಂಡೇ. ಇವಳು ಲಾಸ್ಟಲ್ಲಿ ಬಂದ್ಲು, ಅದಕ್ಕೆ ಅವಳಿಗೆ ಸ್ವಲ್ಪ ರೇಗಿಸ್ತಾ ಇದ್ವಿ. ಸೊ ಗೊತ್ತಲ್ಲ, ಇವಳು ನನ್ನ ಚೈಲ್ಡ್ಹುಡ್ಡು, ತನು, ನಾವೆಲ್ಲ ಲಂಗದ ದೋಸ್ತಗಳು. ಸೊ ಎಲ್ಲರೂ ಮಿಕ್ಸು ಅಂತ ಹೇಳ್ಬೋದು. ಹೈಸ್ಕೂಲು, ಡಿಗ್ರಿ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ವಿ. ಸೊ ಸಿಕ್ಕಾಬಟ್ಟೆ ಎಂಜಾಯ್ ಅಂತೂ ಮಾಡಾಯಿತು. ಹೇಗಿತ್ತು ಇವತ್ತಿನ ವ್ಲಾಗ್, ಹಾಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಖಂಡಿತ ಮೆಸೇಜ್ ಮಾಡಿ ಹೇಳಿ. ಓಕೆ, ನನ್ನ ವ್ಲಾಗ್ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.